ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಈ ಥರ ಎಲ್ಲ ಮಾಡ್ತಿದ್ರೆ ನಿಂಗೆ ಭಯ ಆಗುತ್ತಾ? ಇಲ್ಲಪ್ಪ. ಕೋಪ ಬರುತ್ತಾ? ಇಲ್ಲಪ್ಪ. ಮತ್ತೆ ನಾಚಿಕೆ ಬರ್ತದೆ ಪರ್. ಈ ಕಡೆ ತಿರ್ಗೋ ಮಾವ. ತಿರ್ಗೋ ಮಾವ. ಯವ್ವಾ! ಉಸಿರು ಆಚೆ ಬರ್ಕೊಡ್ದು. ನನ್ನಿಷ್ಟ, ನಾನು ಗೆಲ್ತೀನಿ. ಹೊರಗಡೆ ಯಾರಿಗಾದ್ರೂ ಹೇಳಿದ್ರೆ ಗೊತ್ತಲ್ಲ ನಾನು ಯಾರು ಅಂತ. ಹೊರಗಡೆ ಯಾರಿಗೂ ಹೇಳೋಕ್ಕಿಲ್ಲ. ನಂಗೆ ಗೊತ್ತೈತೆ ನೀನು ರೌಡಿ ಅಂತ. ಹಾಗೆ ಬರಬೇಕು ದಾರಿಗೆ. ಇವತ್ತಿಗೆ ಇಷ್ಟು ಸಾಕು. ಹೋಗಿ ಮಲ್ಕ. ಪಾರು, ಈ ಕಡೆಗೆ ಮಲ್ಕಬೇಕಿರೋದು ನಾನಲ್ವಾ ಪಾರು? ಹಾಗಾರೆ ಮೊದಲು ನೀತಾನೆ ಮಲ್ಕಬೇಕು. ಇದೆಲ್ಲ ಚೆನ್ನಾಗೇ ಗೊತ್ತಾಗತ್ತೆ. ಗೊತ್ತಾಗ್ಬೇಕಾಗಿರೋದೇ ಗೊತ್ತಾಗ್ತಿಲ್ಲ. ಏನ್ ಗೊತ್ತಾಗ್ಬೇಕು ಪಾರು? ಅಮೆರಿಕಾಗೆ ಹೊಸ ಅಧ್ಯಕ್ಷ ಬಂದಂತೆ. ನಂಗೆ ಗೊತ್ತೈತೆ, ನಾನು ಪೇಪರ್ ನೋಡೀನಿ. ಹೌದಾ? ಬಹಳ ಸಂತೋಷ, ಬಹಳ ಸಂತೋಷ. ತುಂಬ ಮಲ್ಕೋ. ಥ್ಯಾಂಕ್ಸ್ ಪಾರು. ಯಾಕೆ ಮಾವ? ಅದು ನನ್ನ ತಂಗಿ ಮದುವೆ ನಿಲ್ಸಿದಕ್ಕೆ ಪಾರು. ಅವನ್ನ ಮದುವೆ ಆಗಿದ್ದಿದ್ರೆ ನನ್ನ ತಂಗಿ ಭಾಳ ಹಾಳಾಯ್ತಿತ್ತು. ಈಗ ಒಳ್ಳೆ ಮನೆ ಸೇರ್ಕೊಂಡವಳೆ. ಅದಕ್ಕೆ ಗುಡ್ ನೈಟ್. ಎಲ್ಲ ಟ್ರ್ಯಾಕಿಗೆ ಬರ್ತಿದೆ. ನನ್ನ ಲವ್ ಇನ್ನೂ ಟ್ರ್ಯಾಕಿಗೆ ಬಂದಿಲ್ಲ. ರಶ್ಮಿ ಮದುವೆ ಆದಮೇಲೆ ಮಾವಂಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಇವಾಗ ಹೇಗಿದ್ರು ಮದುವೆನೂ ಆಯಿತು. ಆದರೆ ಪ್ರಪೋಸ್ ಮಾಡೋಕ್ಕೆ ಒಂದೊಳ್ಳೆ ಟೈಮ್, ಒಳ್ಳೆ ಜಾಗ ಎರಡೂ ಸಿಗಬೇಕು. ಏನು ಮಾಡಲಿ? ಪಾಪ ಸುಸ್ತಾಗಿ ಖುಷಿಯಿಂದ ಮಲಗಿದ್ದಾನೆ ನನ್ನ ಗಂಡ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಅರೆ, ಮಾವ ಯಾಕೆ ಕದ್ದು ಮುಚ್ಚಿ ಬರ್ತಿದ್ದಾನೆ? ಗೊತ್ತಾಗೇ ಇಲ್ಲ ಅನ್ನೋ ಥರ ನಾಟಕ ಬೇರೆ ಮಾಡ್ತಿದ್ದಾನೆ. ಮಾವ, ನೀನು ಮಾತಾಡ್ಕೊಂಡು ಬರೋದಲ್ವಾ? ನಂಗೆ ಗೊತ್ತೇ ಆಗಲಿಲ್ಲ. ಸಾರಿ. ಪಾರು, ಪರವಾಗಿಲ್ಲ. ನಾನು ಅಲ್ಲಿಂದ ಪಾರು ಪಾರು ಅನ್ಕೊಂಡೆ ಬಂದೆ. ಆದರೆ ನೀ ಪಾಪ ಹಾಡು ಹೇಳ್ತಿದ್ದಲ್ಲ, ನಿಂಗೆ ಗೊತ್ತಾಗ್ಲಿಲ್ಲ ಆಟೆ. ಆದ್ರೆ ಪಾರು, ನೀ ಪೋಸ್ ಅಂದಾಗ ಹಾಡ್ತೀಯ. ನಿಂಗೆ ಒಳ್ಳೆ ಕಂಠ ಐತೆ. ಹೌದಾ? ನಿಂಗೆ ಇಷ್ಟ ಆಯ್ತಾ? ನಂಗೆ ಬಹು ಇಷ್ಟ ಆಯ್ತು ಪಾರು. ಥ್ಯಾಂಕ್ ಯು ಮಾವ. ನಾನು ಹಿಂಗೆ ಹಾಡ್ತಿದ್ರೆ ನಿಂಗೇನು ಅನ್ಸುತ್ತೆ? ಅದು ಹೇಳು ಮಾವ. ನಿನ್ ಕರ್ಕೊಂಡು ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.